ಆ ಭಾಗವತ ಸಾರೋದ್ಧಾರ 62ನೇ ಶ್ಲೋಕ. ಪಥಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಇದು ಬಾಲರೂಪಿಯಾಗಿರ್ತಕ್ಕಂಥ ಯಮ ಹೇಳತಕ್ಕಂಥ ಶ್ಲೋಕ, ಬಹಳ ಪ್ರಸಿದ್ಧವಾದ ಶ್ಲೋಕ ಇದು. ಪಥಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ ವಿಹತಂ ವಿನಶ್ಯತಿ ಜೀವತಿ ಅನಾಥಃ ಅಪಿ ತದೀಕ್ಷಿತಃ ವನೆ ಗೃಹೇ ಅಪಿ ಗುಪ್ತಃ ಅಸ್ಯ ಹತಃ ನ ಜೀವತಿ. ಪಥಿಚ್ಯುತಂ ದಿಷ್ಟರಕ್ಷಿತಂ ತಿಷ್ಠತಿ. ಪಥಿ ಅಂದ್ರೆ ದಾರಿಯಲ್ಲಿ, ದಾರಿಯಲ್ಲಿ ಬಿಟ್ಟು ಹಾಕಿ ಬೀದಿಯಲ್ಲಿ ಬಿದ್ದು ಹೋದ ವಸ್ತುವು ಕೂಡ ಅಂದ್ರೆ ಏನೋ ನಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬರ್ತಾ ಇರ್ತೀವಿ, ಯಾವುದೋ ಆಕಸ್ಮಿಕವಾಗಿ ನಮ್ಮ ಮಾರ್ಗ ಮಧ್ಯದಲ್ಲಿ ಬಿದ್ದು ಹೋಗ್ಬಿಡತ್ತೆ, ಅದು ದಿಷ್ಟರಕ್ಷಿತವಾಗಿದೆ. ದಿಷ್ಟರಕ್ಷಿತ ಅಂತ ಹೇಳಿದ್ರೆ ದಿಷ್ಟ ಅಂದ್ರೆ ಭಗವಂತ ಅಂತ ಅರ್ಥ. ಯಾಕೆ ಅವನನ್ನ ದಿಷ್ಟ ಅಂದ್ರೆ ಅದೃಷ್ಟ, ಅದೃಷ್ಟ ಅಂದ್ರೆ ಭಗವಂತನೇ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಭಗವಂತ. ಯಾಕೆ ಅವನನ್ನು ದಿಷ್ಟ ಅಂತ ಕರೆಯೋದು ಅಂದ್ರೆ ದಿಶತೀತಿ ದಿಷ್ಟ. ವಿಜಯಧ್ವಜರ ತಮ್ಮ ವ್ಯಾಖ್ಯಾನದಲ್ಲಿ ಹಾಗೆ ಹೇಳ್ತಾರೆ, ದಿಶತೀತಿ ದಿಷ್ಟ ಅಂದ್ರೆ ದಿಶ ನಮಗೆಲ್ಲ ಕೊಡೋದು ಯಾರು? ಭಗವಂತನೇ ಅಲ್ವಾ, ಕೊಡೋನು ಭಗವಂತನೇ. ಹಾಗಾಗಿ ಭಗವಂತ ಇದ್ದಾನಲ್ಲ, ಅವನ ರಕ್ಷಣೆ, ಅವನ ಒಂದು ದೃಷ್ಟಿ ನಮ್ಮ ಮೇಲೆ ಇತ್ತು ಅಂತ ಆದ್ರೆ ಎಲ್ಲವೂ ಇರುತ್ತೆ. ನಾವು ದಾರಿಯಲ್ಲಿ ಏನೋ ದೊಡ್ಡ ಬಂಗಾರವನ್ನು ಬೆಳ್ಳಿಯನ್ನು ಏನೇ ಕಳ್ಕೊಳ್ಳಿ, ಅದು ತಿಷ್ಠತಿ, ಎಲ್ಲಿ ಕಳ್ಕೊಂಡಿದ್ವು ಅಲ್ಲೇ ಇರುತ್ತೆ. ಗತಿ ನಿವೃತ್ತು, ಎಲ್ಲೂ ಹೋಗದೆ ಅಲ್ಲೇ ಇರುತ್ತೆ, ನಾವು ಹುಡ್ಕೊಂಡು ಹೋದ್ರೆ ನಮ್ಗೆ ಸಿಗತ್ತೆ. ಗೃಹೇ ಸ್ಥಿತಂ ತದ್ ವಿಹತಂ ವಿನಶ್ಯತಿ. ಇನ್ನು ಕೆಲವೊಮ್ಮೆ ಮನೆಯಲ್ಲಿ ಬಾರಿ 4-5 ಬೀಗಗಳನ್ನು ಹಾಕಿಟ್ಬಿಟ್ಟಿರ್ತೇವೆ. ತದ್ ವಿಹತಂ ದಿಷ್ಟದಿಂದ ವಿಹತವಾಗಿದೆ. ವಿಹತ ಅಂದ್ರೆ ಪರಿತಿಕ್ತವಾಗಿದೆ, ಅಂದ್ರೆ ಭಗವಂತನ ರಕ್ಷಣೆಗೆ ಒಳಗಾಗಿಲ್ಲ ಅದು. ಅಂದ್ರೆ ಭಗವಂತ ಇದನ್ನ ರಕ್ಷಣೆ ಮಾಡ್ತೇನೆ ಇಚ್ಛೆ ಪಟ್ಟಿಲ್ಲ, ಆ ವಸ್ತು ವಿನಶ್ಯತಿ. ನೋಡಿ, ದಾರಿಲಿ ಬಿದ್ದಿದ್ ಬೇಕಾದ್ರೂ ಸಿಗತ್ತಂತೆ. ಆದ್ರೆ ಗುರುಗಳೇ ಕಟ್ ಆಗ್ತಾ ಇದೆ ಗುರುಗಳೇ, ಕೇಳಿಸ್ತಾ ಇಲ್ಲ. ಮನೆಯಲ್ಲಿಟ್ಟಿದ್ದು ಕಳೆದು ಹೋಗುವಂತ ಸಾಧ್ಯತೆ ಇರುತ್ತೆ. ಎಷ್ಟೋ ಬಾರಿ ಇಂಥ ಪ್ರತಿಭೆಗಳಾಗಿರುತ್ತೆ, ಎಲ್ಲೋ ಕಳ್ಕೊಂಡದ್ದು ನಮಗ್ ಸಿಕ್ತಿರುತ್ತೆ. ನೋಡ್ರಿ ಎಲ್ಲಿ ಇರ್ತಾರೆ ಅಥವಾ ನಾವೇ ಕೈ ತಪ್ಪೆಲ್ಲೋ ಹಾಗೆ ಭಗವವಾಗುತ್ತದೆ. ಈ ಅನಾಥೋಪಿ ತದಿ ಇರಲಿ, ತದೀಕ್ಷಿತ ತೇನ ಈಕ್ಷಿತ ತದೀಕ್ಷಿತ ಅಂದ್ರೆ ಭಗವಂತನ ಒಂದು ಈ ಕ್ಷಣೆಗೆ ನಾವು ಒಳಗಾಗಿದ್ದೇವೆ, ಭಗವಂತನ ಪ್ರಸನ್ನ ದೃಷ್ಟಿ ನಮ್ಮ ಮೇಲೆ ಇದೆ. ಹಿಮಲಭ್ಯಂ ಭಗವತಿ ಪ್ರಸನ್ನೆ ಅಂತ. ಭಗವಂತ ಪ್ರಸನ್ನನಾದ ಅಂದ್ರೆ ಯಾವುದೂ ಅಲಭ್ಯವಲ್ಲ. ಹಾಗೆ ಭಗವಂತನ ಈ ಕ್ಷಣೆಗೆ ನಾವು ಒಳಗಾಗಿದ್ದೇವೆ, ಅವನು ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಆದ್ರೆ ಅನಾಥೋಪಿ ಜೀವತಿ. ಅನಾಥ ನ ವಿದ್ಯತೆ ನಾಥಃ ಯಸ್ಯ ಸಹ ಅನಾಥಃ. ಕಾಪಾಡೋರು ಯಾರೂ ಇಲ್ಲ. ಹಸಿವಾದಾಗ ಊಟ ಕೊಡೋರಿಲ್ಲ, ಬಾಯಾರಿಕೆ ಆದಾಗ ನೀರು ಕೊಡೋರಿಲ್ಲ, ಭಯ ಆದಾಗ ಭಯ ಪರಿಹಾರ ಮಾಡೋರಿಲ್ಲ, ರೋಗ ಬಂದಾಗ ಔಷಧಿ ಕೊಡೋರಿಲ್ಲ. ಹೀಗೆ ಅನಾಥನಾಗಿದ್ದಾನೆ. ಅನಾಥೋಪಿ ತದೀಕ್ಷಿತ, ಅದು ಎಲ್ಲಿರೋದು? ವನೆ, ಕಾಡಿನಲ್ಲಿ ಅನಾಥನಾಗಿದ್ದಾನೆ. ನವಿದ್ಯತೆ ನಾಥಃ, ಯಾರೂ ಕಾಪಾಡತಕ್ಕಂಥ ತಂದೆ ತಾಯಿ ಪೋಷಕರು ಅಂತ ಯಾರೂ ಇಲ್ಲ. ಆದರೂ ಕೂಡ ಜೀವತಿ, ಅವನು ಸುಖವಾಗಿ ಬದುಕ್ತಾನೆ. ಆದರೆ ಹತಃ, ಹತಃ ಅಂದ್ರೆ ಅರ್ಥೇನು? ಭಗವಂತನ ದೃಷ್ಟಿಗೆ ನಾವು ಪಾತ್ರರಾಗಿಲ್ಲ. ಅಂತಹ ವ್ಯಕ್ತಿ ಆಗಬೇಕಾದ್ರೆ ಗೃಹೇ ಗುಪ್ತಃ, ಗೃಹೇ ಗುಪ್ತೋಪಿ, ಗುಪು ರಕ್ಷಣೆ, ಮನೆಯಲ್ಲಿ ಬಾಗಿಲು ಕಿಟಿಕಿ ಎಲ್ಲವನ್ನು ಹಾಕೊಂಡು ಕೂತ್ಕೊಂಡಿರ್ತಾರೆ, ಆದ್ರೆ ನಜೀವತಿ ಅಲ್ವಾ, ಏನೋ ಜೋರ ಮಳೆ ಬರ್ತಾ ಇರತ್ತೆ, ಸಿಡಿಲು ಹೊಡೆದು ಸತ್ತೋಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದು ಭಗವಂತನ ಅನುಗ್ರಹ ಇಲ್ಲ ಅಂತ ಆದ್ರೆ ಅವನು ಮನೆಯಲ್ಲಿ ಸುಭದ್ರವಾಗಿ ಕೂತಿದ್ರು ಕೂಡ ಸಾಯಬಹುದು. ಕಾಡಲ್ಲಿ ಯಾರು ರಕ್ಷಕರಿಲ್ಲದೆ ಹೋದ್ರು ಕೂಡ ಭಗವಂತನ ದಿವ್ಯ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಆದ್ರೆ ಬದುಕುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಜೀವನ ನಾವು ಅಂದುಕೊಂಡಂತೆ ಯಾವುದೂ ಆಗೋದಿಲ್ಲ. ನಾವು ಅಂದುಕೊಂಡ ಬೇಕು ಅಂದದ್ದೆಲ್ಲೂ ಅಂತ ಬಯಸಿದ್ದೆಲ್ಲೂ ಕೂಡ ಸಿಗೋದಿಲ್ಲ, ಬೇಡ ಅಂತಂದಿದ್ದೆಲ್ಲೂ ಕೂಡ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಎಲ್ಲದಕ್ಕೂ ಭಗವತ್ ಸಂಕಲ್ಪ.
ಅವನ ಇಚ್ಛಾಶಕ್ತಿ ಅದೇ ಮುಖ್ಯ ಕಾರಣವಾಗಿರುವಂಥದ್ದು. ಹಾಗಾಗಿ ನಾವು ಯಾವುದರ ಬಗ್ಗೆ ವಿಪರೀತವಾಗಿರತಕ್ಕಂಥ ವ್ಯಾಮೋಹವನ್ನ ಇಟ್ಕೊಳ್ಬಾರದು. ಮುಖ್ಯವಾಗಿ ಮನುಷ್ಯನಿಗೆ ವ್ಯಾಮೋಹ ಇರುವಂಥದ್ದು ದೇಹ ಅಲ್ವಾ? ಆ ದೇಹದ ಬಗ್ಗೆ ವ್ಯಾಮೋಹ, ದೇಹದಿಂದ ಅನೇಕ ಸಂಪತ್ತನ್ನ ಸಂಪಾದಿಸಬೇಕು ಅಂತಕ್ಕಂಥ ವ್ಯಾಮೋಹವನ್ನು ಬಿಡಬೇಕು. ಈ ಜೀವನ ಇದು ನಶ್ವರವಾಗಿರತಕ್ಕಂಥದ್ದು, ಯಾವಾಗ ಬೇಕಾದರೂ ಹೋಗಬಹುದು ಅನ್ನೋ ಒಂದು ವಿರಕ್ತಿಯನ್ನ ತಮಗೆ ತರಿಸಿಕೊಡ್ಲಿಕ್ಕೋಸ್ಕರವಾಗಿ ಯಮದೇವರು ಆಡ್ತಕ್ಕಂಥ ಆ ಬಾಲರೂಪಿಯಾಗಿರ್ತಕ್ಕಂಥ ಯಮ ಆಡ್ತಕ್ಕಂಥ ಮಾತನ್ನ ಅರಣ್ಯಕಾಚಾರ್ಯರು ಇಲ್ಲಿ ಹೇಳಿದ್ದಾರೆ. ವ್ಯಾಖ್ಯಾನವನ್ನ ನೋಡೋಣ. ಏವಂ ಬಾಲಕೋಕ್ತಂ ಬಾಲಕೋಕ್ತಂ ವೃದ್ಧ ಸಮ್ಮತಂ ವಚನಂ ಶುತ್ವ. ಬಾಲಕ ಹೇಳಿರುವಂತಹ ಮಾತು, ಹಿಂದಿನ ಮಾತು ವಚನ, ಅದು ಎಂತ ಮಾತು? ವೃದ್ಧ ಸಮ್ಮತ, ಎಲ್ಲಾ ಹಿರಿಯರು ಜ್ಞಾನಿಗಳು ಒಪ್ಪುವಂತ ಮಾತು. ಆ ಮಾತನ್ನ ಕೇಳಿಸಿಕೊಂಡು ವಿಸ್ಮಿತಾಹ ತಾಹ, ಅವರೆಲ್ಲರಿಗೂ ಕೂಡ ಆ ಸುಯಜ್ಞನ ರಾಣಿಯರೆಲ್ಲರೂ ಕೂಡ ಬಹಳ ವಿಸ್ಮಿತರಾದ್ರು, ಆಶ್ಚರ್ಯರಾಗ್ತ. ತಾಂ ತೇ ತಾಹ, ಅವರೆಲ್ಲರೂ ಆಶ್ಚರ್ಯರಾಗಿರ್ತಕ್ಕಂಥ ಅವರನ್ನು, ದ್ವಿತೀಯ ವಿಭಕ್ತಿ ಬಹುವಚನ, ವಿಸ್ಮಿತಾಹ ತಾಹ, ಅವರನ್ನ ಅಭಿಮುಖೀಕೃತ್ಯ ಅಂದ್ರೆ ಅವನ ಮುಖವನ್ನ ನೋಡುವಂತೆ, ಅವನ ಮಾತನ್ನ ಕೇಳಿಸಿಕೊಳ್ಳುವಂತೆ ಮಾಡಿ, ಅಭಿಮುಖೀಕೃತ್ಯ, ಅನಭಿಮುಖಾನ್ ಅಭಿಮುಖಂ ಕೃತ್ವ ಇತಿ ಅಭಿಮುಖೀಕೃತ್ಯ, ಅವರು ಅನಭಿಮುಖರಾಗಿದ್ರು, ಎಲ್ಲ ಸುಯಜ್ಞನ ಶವವನ್ನ ನೋಡ್ಕೊಂಡು ಅಳ್ತಾ ಇದ್ರು. ಆ ಕಡೆ ದೃಷ್ಟಿಯನ್ನ ಬಿಟ್ಟು ಈ ಬಾಲಕನ ಮಾತನ್ನ ಕೇಳುವಂತೆ ಮಾಡುವಂಥದ್ದು. ಅನಭಿಮುಖರಾದವರನ್ನ ಅಭಿಮುಖರನ್ನಾಗಿ ಮಾಡುವುದು, ಅಭಿಮುಖೀಕೃತ್ಯ. ಅಲ್ಲಿ ಅಭಿಮುಖಿ ಈ ಅಂತ ದೀರ್ಘ ಇದೆ, ಅದೊಂದು ಚ್ವಿ ಅಂತ ಒಂದು ಪ್ರತ್ಯಯ ಬರುತ್ತೆ, ಅಭೂತ ತದ್ಭಾವೇ ಚ್ವಿಹಿ ಅಂತ. ಮೊದಲವರು ಅಭಿಮುಖರಾಗಿರ್ಲಿಲ್ಲ, ಈ ಬಾಲಕನನ್ನ ನೋಡ್ತಾ ಇರಲಿಲ್ಲ, ಈಗ ಇವನನ್ನ ನೋಡ್ತಾ ಇದ್ದಾರೆ. ಅಭಿಮುಖೀಕೃತ್ಯ. ದಿಷ್ಟನಾಮಕ, ದಿಷ್ಟ ಅಂದ್ರೆ ಅದೃಷ್ಟ ಅಥವಾ ನಮಗೆಲ್ಲವನ್ನೂ ಕೊಡತಕ್ಕಂಥ ಭಗವಂತ, ದಿಶತೀತಿ ದಿಷ್ಟ, ಎಲ್ಲವನ್ನೂ ಕೊಡ್ತಕ್ಕಂಥ ಭಗವಂತ. ದಿಷ್ಟನಾಮಕ ಶ್ರೀಹರಿ ಅನುಗ್ರಹ ಸದ್ಭಾವ ಅಸದ್ಭಾವಾಭ್ಯಾಂ, ಭಗವಂತನ ಅನುಗ್ರಹ ಇದ್ರೆ ಏನಾಗತ್ತೆ, ಇಲ್ದಿದ್ರೆ ಏನಾಗತ್ತೆ, ಸದ್ಭಾವ ಅಸದ್ಭಾವಾಭ್ಯಾಂ ಜಾಯಮಾನೇ ಕಾರ್ಯೇ, ಆಗುವಂತ ಕೆಲಸಗಳಲ್ಲಿ ಶೋಕೇನ ಕಿಂ ಸ್ಯಾತ್, ದುಃಖದಿಂದ ಏನು ಪ್ರಯೋಜನ? ಇದೆಲ್ಲ ದೇವರ ಅನುಗ್ರಹ ಇದ್ರೆ ಒಳ್ಳೇದಾಗತ್ತೆ, ದೇವರ ಅನುಗ್ರಹ ನಮ್ಮ ಮೇಲೆ ಇಲ್ಲ ಅಂದ್ರೆ ಒಳ್ಳೇದಾಗೋದಿಲ್ಲ. ಹಾಗೇನೆ ಕಿಂ ಸ್ಯಾತ್, ದುಃಖ ಯಾಕೆ ಪಡಬೇಕು? ಇತ್ಯಾಶಯೇನ ಸದೃಷ್ಟಾಂತಂ ಉಪಪಾದಯತಿ, ಅದಕ್ಕೊಂದು ಉದಾಹರಣೆ ಸಹಿತವಾಗಿ ಬಾಲರೂಪಿಯಾಗಿರ್ತಕ್ಕಂಥ ಯಮ ತನ್ನನ್ನ ನೋಡ್ತಾ ಇರತಕ್ಕಂಥ ಸುಯಜ್ಞನ ರಾಣಿಯರು ಅವರನ್ನ ಉದ್ದೇಶಿಸಿಕೊಂಡು ಹೇಳ್ತಕ್ಕಂಥ ಮಾತು ಪಥಿ. ಪಥಿ ಅನ್ನೋದು ಪಥಿನ್ ಶಬ್ದ, ಸಪ್ತಮಿ ಭಕ್ತಿ ಏಕವಚನ, ಪಥಿ ದಾರಿಯಲ್ಲಿ ಅಂತ. ದಿಷ್ಟೇನ ಅಂದ್ರೆ ದೈವೇನ ರಕ್ಷಿತಂ, ಪತಿಚ್ಯುತಮಪಿ, ದಾರಿಯಲ್ಲೆಲ್ಲೋ ಬಿದ್ದು ಹೋಗಿದೆ, ಕಂಕಣಾಧಿಕಂ ವಸ್ತು, ಬಳೆನೋ ಓಲೆನೋ ಏನೋ ಒಂದು, ಕಂಕಣ ಅಂದ್ರೆ ಬಳೆ, ಕಂಕಣಾಧಿಕಂ ವಸ್ತು ತಿಷ್ಠತಿ, ತೇನ ದಿಷ್ಟೇನ ವಿಹತಂ, ವಿಹತಂ ಅಂದ್ರೆ ನಾಶಿತಂ ಅಂತಾರೆ, ಅವನು ನಮ್ಮ ಮೇಲೆ ದೃಷ್ಟಿಯನ್ನು ಬಿಟ್ಟಿಲ್ಲ. ಆಗ ಗೃಹೇ ಸ್ಥಿತಮಪಿ ವಿನಶ್ಯತಿ, ಮನೆಯಲ್ಲಿದ್ರೂ ಕೂಡ ನಾಶ ಆಗೋಗ್ಬಿಡತ್ತೆ. ಯಥ ತಥ, ಹಾಗೆಯೇ ಮಾತ್ರಾದಿ ರಕ್ಷಕರಹಿತೋಪಿ, ತಾಯಿ ತಂದೆ ಅಥವಾ ಬೇರೆ ಯಾರು ಪೋಷಕರು ಯಾರೂ ಇಲ್ಲ, ರಕ್ಷಕರಹಿತೋಪಿ ತೇನ ದಿಷ್ಟೇನ ಈಕ್ಷಿತ, ಭಗವಂತನ ಒಂದು ದೃಷ್ಟಿಯಿಂದಾಗಿ ನೋಡಲ್ಪಟ್ಟಿದ್ದೇವೆ. ಪ್ರಸನ್ನ ದೃಷ್ಟಿಯ, ಈಕ್ಷಿತ ಅಂದ್ರೆ ದೇವರು ಪ್ರಸನ್ನ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಆಗ ವನೇಪಿ ಜೀವತಿ, ಕಾಡಲ್ ಬೇಕಾದ್ರೂ ಇಲ್ಲಿ ಬದುಕ್ತಾನೆ. ಅಸ್ಯ ಅನೇನ ದಿಷ್ಟೇನ ಹತಃ, ಅಂದ್ರೆ ಈ ದೈವದಿಂದ ಭಗವಂತನ ದಿವ್ಯ ದೃಷ್ಟಿಯಿಂದ ಹತನಾಗಿದ್ದಾನೆ. ಅಂದ್ರೆ ಆ ದಿವ್ಯ ದೃಷ್ಟಿಯಿಂದ ವಿರಹಿತನಾದಂತ ವ್ಯಕ್ತಿ ಗೃಹೇ ಗುಪ್ತೋಪಿ, ಮನೆಯಲ್ಲಿ ರಕ್ಷಣೆಯಿಂದ ಇದ್ದರೂ ಕೂಡ ನ ಜೀವತೆ, ಬದುಕೋದಿಲ್ಲ. ತದನೇನ ಪ್ರೇತರಾಜ ತದನೇನ ಪ್ರೇತರಾಜ ಇತರ ಅಪರಿಹಾರ್ಯ ದುಃಖೋಪೇತ ನಿದರ್ಶನಾಂತರ ಪ್ರದರ್ಶನೇನ ವಿಶೇಷತಃ ಹೇಯತಾ ಯುತ್ಪಾದಿತಾ ಭವತಿ. ಇದರಿಂದ ಏನ್ ಹೇಳಿದಂಗಾಯ್ತು ಅಂದ್ರೆ, ಪ್ರೇತರಾಜ ಇತರ ಅಪರಿಹಾರ್ಯ ಅಂದ್ರೆ ಈಗ ಇಲ್ಲಿ ದುಃಖ ಬಂದಿರಲ್ಲ, ಆ ರಾಜ ಸತ್ತಿರತಕ್ಕಂಥ ದುಃಖ, ಅದು ಪ್ರೇತರಾಜನಾಗಿರ್ತಕ್ಕಂಥ ಯಮ ಅಥವಾ ಬೇರೆ ಯಾವುದೇ ಸಾಮಾನ್ಯ ದೇವತೆಗಳು ಅವ್ರು ಯಾರು ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ. ಇದೆಲ್ಲ ಸಾವು ಕೊಡೋದು, ಸಾವು ಪರಿಹಾರ ಮಾಡೋದು ಅದೆಲ್ಲ ಭಗವಂತ. ಇವರೆಲ್ಲ ಸತ್ತ ವ್ಯಕ್ತಿಗಳನ್ನು ತೆಗೆದುಕೊಂಡು ಹೋಗೋದು, ಪುಣ್ಯ ಪಾಪಕ್ಕನುಗುಣವಾಗಿ ಶಿಕ್ಷೆ ಕೊಡೋದು ಅಷ್ಟು ಮಾಡ್ತಾರೆ ಹೊರತು, ಸಾವನ್ನ ಕೊಡೋರು
ಯಮದೇವರಲ್ಲ, ಯಮದೂತರಲ್ಲ, ಅದೆಲ್ಲ ಭಗವಂತನೇ ಕೊಡ್ತಕ್ಕಂಥವನು. ಹಾಗೆ ಪ್ರೇತರಾಜ ಇತರ ಅಪರಿಹಾರ್ಯ, ಪ್ರೇತರಾಜ ಇರಬಹುದು, ಪ್ರೇತರಾಜನಿಗಿಂತ ಭಿನ್ನವಾದ ಯಮದೂತರಿರಬಹುದು. ಅವರು ಯಾರೂ ಪರಿಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ದುಃಖೋಪೇತ, ದುಃಖದಿಂದ ಯುಕ್ತವಾಗಿರತಕ್ಕಂತಹ ನಿದರ್ಶನಾಂತರ ಪ್ರದರ್ಶನಿನ ಬೇರೆ ಬೇರೆ ದೃಷ್ಟಾಂತಗಳನ್ನು ತೋರಿಸಿದ್ದರಿಂದಾಗಿ ವಿಶೇಷತಃ ಹೇಯತಾ ಯುತ್ಪಾದಿತ ಭವತಿ. ಹಾಗಾಗಿ ನಾವು ಯಾವುದರ ಬಗ್ಗೆಯೂ ಕೂಡ ವಿಪರೀತವಾದ ಅಪೇಕ್ಷೆಗಳನ್ನ ಇಟ್ಟುಕೊಳ್ಳಬಾರದು. ಆಶಾಹಿ ಪರಮಂ ದುಃಖಂ ನೈರಾಶ್ಚರ್ಯಂ ಪರಮಂ ಸುಖಂ. ಆಸೆ ಎಂಬುದು ಅತ್ಯಂತ ದುಃಖ, ಆಸೆ ಇಲ್ಲದೆ ಬದುಕುವುದು ನಿಜವಾದ ಸುಖ. ಹಾಗಾಗಿ ನಾವು ವಿರಕ್ತಿಯನ್ನ ಹೊಂದಬೇಕು, ದೇವರ ಕೊಟ್ಟದ್ದನ್ನ ಸ್ವೀಕಾರ ಮಾಡಬೇಕು, ಕೊಡದೇ ಇದ್ದದ್ದರ ಬಗ್ಗೆ ವ್ಯಾಮೋಹ ಪಡಬಾರದು. ಉತ್ಪಾದಿತ ಭವತಿ ವಿಶೇಷಸ್ಥ ಹಾನೇ ಶೀಘ್ರಮೇವ ಇತಿ. ಅಂದ್ರೆ ಇಲ್ಲಿ ಹಾನಿ ಇದು ಶೀಘ್ರವಾಗಿ, ಅಂದ್ರೆ ನಾವು ಬಿಡುವಂತದ್ದು ಏನಾಗಬೇಕು, ಶೀಘ್ರವಾಗಿ ವಿಷಯ ಪದಾರ್ಥಗಳ ಕಡೆಗೆ ವಿರಕ್ತಿಯನ್ನ ತಾಳಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಹೇಯ, ಇದು ಹೀಗೆ ಬಾಲ್ಯ, ಯೌವನ ಮತ್ತು ವಾರ್ಧಕ್ಯ, ಇದೆಲ್ಲವೂ ಕೂಡ ಆ ಬಾಲ್ಯದಲ್ಲಿ ಆಗ್ತಕ್ಕಂಥ ದುಃಖ, ಅದೆಲ್ಲವೂ ಕೂಡ ನೋಡಿ ಕೆಲವುದೆಲ್ಲ ಹೇಯ ಅಂತ ಆಗೋದೇ ಇಲ್ಲ. ದುಃಖ ಅದು ಅನುಭವಿಸಲೇಬೇಕಾಗತ್ತೆ. ಎಷ್ಟೋ ದುಃಖಗಳು ಸಹಜವಾಗಿ ಬರ್ತಕ್ಕಂಥ ದುಃಖಗಳು. ನಾವು ಒಂದು ಮಗುವಿಗೆ ಏನಾರ ಔಷಧಿ ಕೆಲವು ಹಾಕ್ಲೇಬೇಕಾಗತ್ತೆ, ಆಗ ಮಗುವಿಗೆ ಆಗ್ತಕ್ಕಂತಹ ನೋವು, ಅದಾದ್ಮೇಲೆ ಬರ್ತಕ್ಕಂಥ ಜ್ವರ ಇರಬಹುದು ಅಲ್ವಾ. ಅದೆಲ್ಲ ಕೆಲವುದೆಲ್ಲ ದುಃಖ ಪರಿಹಾರ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅದು ಕೆಲವುದು ಅನುಭವಿಸಲೇಬೇಕಾಗಿರ್ತಕ್ಕಂಥವುಗಳು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ದುಃಖಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ. ಅದೆಲ್ಲವೂ ಕೂಡ ಭಗವತ್ ಪ್ರೇರಣೆಯಿಂದ ಬರುವಂತ ದುಃಖ, ಭಗವತ್ ಪ್ರೇರಣೆಯಿಂದ ಬರತಕ್ಕಂಥ ಸುಖ. ಹಾಗಾಗಿ ಸುಖ ದುಃಖಗಳಿಂದ ನಾವು ವಿಚಲಿತರಾಗಬಾರದು ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ನಿರೂಪಣೆ ಮಾಡತಕ್ಕಂಥದ್ದು. ದಿಷ್ಟ ರಕ್ಷಿತಂ, ಅಲ್ಲಿ ಕೆಲವು ಪುಸ್ತಕಗಳು ದೈವ ರಕ್ಷಿತಂ ಅಂತಿದೆ, ದಿಷ್ಟ ರಕ್ಷಿತಂ. ಅದೇ ವಿಜಯಧ್ವಜರೆಲ್ಲರ ವ್ಯಾಖ್ಯಾನಕಾರರು ದಿಷ್ಟ ಅಂತ ತೆಗೆದುಕೊಳ್ತಾರೆ, ಇವರು ಕೂಡ ದಿಷ್ಟ ಅಂತಾನೆ ತೆಗೆದುಕೊಳ್ತಾರೆ, ವಿಷ್ಣು ತೀರ್ಥರುಗಳು. ಹಾಗಾಗಿ ದಿಷ್ಟೇನ, ದಿಷ್ಟ ಅಂತಾನೆ ಇರಲಿ. ದಿಷ್ಟ ರಕ್ಷಿತಂ, ದಿಷ್ಟ ರಕ್ಷಿತಂ ಪತಿಚ್ಯುತಮಪಿ ತಿಷ್ಠತಿ ತದ್ವಿಹತಂ ಗೃಹೇ ಸ್ಥಿತಮಪಿ. ಅಪಿ ತಗೊಂಡ್ಬೇಕು, ಅಲ್ಲಿ ಜೀವತ್ಯನಾಥೋಪಿ ಇದೆಲ್ಲ, ಅಪಿ ಎಲ್ಲ ಕಡೆ ಇಟ್ಕೊಳ್ಬೇಕು. ಗೃಹೇ ಸ್ಥಿತಮಪಿ ತದ್ವಿಹತಂ ವಿನಶ್ಯತಿ ತದೀಕ್ಷಿತಃ ವನೇ ಅಪಿ ಅನಾಥಃ ಜೀವತಿ. ತದೀಕ್ಷಿತಃ ಅನಾಥಃ ವನೇಪಿ ಜೀವತಿ. ಗೃಹೇ ಗುಪ್ತೋಪಿ ಅಸ್ಯ ಹತಃ. ಅದರ ಅರ್ಥ ಏನು, ದಿಷ್ಟದಿಂದಾಗಿ ರಹಿತನಾಗಿರ್ತಕ್ಕಂಥ ವ್ಯಕ್ತಿ ನ ಜೀವತಿ ಅನ್ನೋದು ಅಭಿಪ್ರಾಯ. ಪಥಿಚ್ಯುತಂ ತಿಷ್ಠತೆ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಶ್ರೀಕೃಷ್ಣಾರ್ಪಣಮಸ್ತು.